ನರಸಿಂಹವಾಡಿಯ ಪ್ರಸಿದ್ಧ ದತ್ತ ಮಂದಿರ ನೀರಿನಲ್ಲಿ ಜಲಾವೃತ ಆಗಿದೆ. ಗರ್ಭಗುಡಿ ಪ್ರವೇಶ ಮಾಡಿದೆ ಕೃಷ್ಣಾ ನದಿ ನೀರು. ದೇಗುಲದ ಗರ್ಭಗುಡಿಗೆ ನೀರು ಪ್ರವೇಶ ಮಾಡಿದೆ. ಪಂಚಗಂಗಾ ನದಿ ನೀರು ಕೃಷ್ಣಾ ಹಾಗೂ ಪಂಚಗಂಗಾ ನದಿಗಳ ಸಂಗಮ ಸ್ಥಳ ಇದು. ಈ ಸ್ಥಳದಲ್ಲಿ ಇದೀಗ ದೇವಸ್ಥಾನ ಮುಳುಗಡೆ ಆಗಿದೆ. ದೇಗುಲದ ಗರ್ಭಗುಡಿಗೂ ನೀರು ಪ್ರವೇಶ ಮಾಡಿದೆ. ನದಿಗಳ ಸಂಗಮ ಸ್ಥಳ ಇರುವಂತಹ ಒಂದು ಜಾಗದಲ್ಲಿ ನೀರು ಈಗ ಗರ್ಭಗುಡಿವರೆಗೆ ತಲುಪಿದೆ. ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ಶಿರೋಳದ ನರಸಿಂಹವಾಡಿಯಲ್ಲಿ ದೇವಸ್ಥಾನ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದ ಯಾವುದೇ ಜಲಾಶಯದಿಂದ ನೀರು ಈಗಲೂ ಕೂಡ ಇನ್ನೂ ಹೊರಬಿಟ್ಟಿಲ್ಲ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಯಾಕಂದರೆ ಪಶ್ಚಿಮ ಘಟ್ಟದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಹೀಗಾಗಿ ನೀರಿನ ಒಳಹರಿವು ಹೆಚ್ಚಳವಾಗ್ತಾ ಇದೆ. ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಈಗಲೂ ಕೂಡ ನದಿಯಿಂದ ಹೆಚ್ಚಿನ ನೀರು ಹೊರಬಿಟ್ಟಿಲ್ಲ. ಆಗಲೇ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಒಂದು ವೇಳೆ ನದಿಯಿಂದ ನೀರು ಹೊರಗಡೆ ಬಿಟ್ಟಿದ್ದೇ ಆದರೆ ಆಗ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಸಾಧ್ಯತೆ ಇದೆ.